ಪ್ರಥಮ PUC ವಿದ್ಯಾರ್ಥಿಗಳೇ, ಸ್ಪೆಷಲ್ ಆಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಹಾಗಿದ್ರೆ ಆ ಚಾಪ್ಟರ್ ಯಾವುದು ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಅಂತ. ಹಾಗಿದ್ರೆ ಯಾವ ಒಂದು ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ ಆಗಿರುತ್ತೆ. 2026-27 LBA ಟೆಸ್ಟ್ 4 ಆಗಿರುತ್ತೆ ವಿದ್ಯಾರ್ಥಿಗಳೇ. 30 ಮಾರ್ಕ್ಸಿನ ಕ್ವಶನ್ ಪೇಪರು ಯಾವ ಪಾಠದ ಮೇಲೆ? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಅಂತ. ಬನ್ನಿ ಹಾಗಿದ್ರೆ ಮೊದಲನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈಸ್ ಎ ಬೇಸಿಕ್ ನೀಡ್ ಆಫ್ ಕೆಮಿಸ್ಟ್ರಿ ಬಿಕಾಸ್ ಡ್ಯಾಶ್ ಅಂತ ಇದೆ ಮಕ್ಕಳೇ. ಇದಕ್ಕೆ ಸರಿಯಾದ ಉತ್ತರ ಬಂದು ಅವಾಯ್ಡ್ಸ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರ್ಟೀಸ್ ಆಫ್ ಸೇಮ್ ಗ್ರೂಪ್ ಆಫ್ ಎಲಿಮೆಂಟ್ಸ್. ಹೌದು, ಇದಂತೂ ಹೌದಲ್ವಾ, ಸರಿಯಾಗಿದೆ. ಹೆಲ್ಪ್ಸ್ ಪ್ರಿಡಿಕ್ಟಿಂಗ್ ಪ್ರಾಪರ್ಟೀಸ್ ಆಫ್ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್, ಇದು ಕೂಡ ಸರಿಯಾಗಿದೆ. ಹೆಲ್ಪ್ಸ್ ಟು ಕಂಪೇರ್ ಪ್ರಾಪರ್ಟೀಸ್ ಆಫ್ ನಂಬರ್ ಆಫ್ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಇಂಡಿವಿಜುವಲ್ ಎಲಿಮೆಂಟ್ಸ್. ಹಾಗಿದ್ರೆ ರೈಟ್ ಆನ್ಸರ್ ಬಂದು ಆಲ್ ಆಫ್ ದೀಸ್ ಅನ್ನುವಂಥದ್ದು ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ರೈಟ್ಸ್. ಆಯಿತಾ, ಇದು ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಅಕಾರ್ಡಿಂಗ್ ಟು ದಿ ಮಾಡರ್ನ್ ಪೀರಿಯಾಡಿಕ್ ಲಾ ದಿ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಇದಕ್ಕೆ. ಕ್ವಶನ್ ನಂಬರ್ 3ಗೆ ಆಟಾಮಿಕ್ ನಂಬರ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಆಟಾಮಿಕ್ ನಂಬರ್ಸ್ ಅಂತ ಆಪ್ಷನ್ ಬಿ. ಕ್ವಶನ್ ನಂಬರ್ 4 ದಿ ಸಿಸ್ಟಮೆಟಿಕ್ ನೇಮಿಂಗ್ ಆಫ್ ಎಲಿಮೆಂಟ್ಸ್ ವಿತ್ ಆಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 100 ವಾಸ್ ರೆಕಮೆಂಡೆಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 IUPAC ಅಂತ ಇದೆ ಅಲ್ವಾ, ದಟ್ ಈಸ್ ಆಪ್ಷನ್ ಎ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಟು ದಿಸ್ ಮೇಲ್ ID. ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಸೈನ್ಸ್ ವಿದ್ಯಾರ್ಥಿಗಳೇ, ಸ್ಪೆಷಲ್ ಆಗಿ PCMB ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್, ಹಿಂದಿ, ಆಯಿತಾ, ಯಾವುದೇ ಆಗಿರ್ಬೋದು, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಡಿ ಯೂನಿಟ್ ಟೆಸ್ಟ್ 1ರದ್ದು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5 ನೋಡೋಣ. ಎಲಿಮೆಂಟ್ಸ್ ಹ್ಯಾವಿಂಗ್ ಸಿಮಿಲರ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಗ್ರೂಪ್ ಅಂತ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 6 ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ದಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಯಾವುದಪ್ಪ? ದಿ ಡಿ ಬ್ಲಾಕ್, ಆಪ್ಷನ್ ಬಿ. ಆಯಿತಾ, ಆಪ್ಷನ್ ಬಿ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ದ ಡಿ ಬ್ಲಾಕ್ ಹ್ಯಾಸ್ 8 ಕಾಲಮ್ಸ್ ಬಿಕಾಸ್ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಕ್ಯಾನ್ ಆಕ್ಯುಪೈ ಆಲ್ ದಿ ಆರ್ಬಿಟಲ್ಸ್. ಹೌದಲ್ವಾ, N ಆ್ಯಂಡ್ D ಸಬ್ಶೆಲ್ಸ್ ಅಂತ ನೋಡ್ಕೊಳ್ಳಿ ಏನು ಅಂತ. ನೆಕ್ಸ್ಟ್ ಇನ್ ಅ ಡಿ ಶೆಲ್ಸ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಮುಗೀತಲ್ವಾ ಇಲ್ಲಿಗೆ? ಎಸ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇದು? ಎಸ್, anything that influence the valency electron which affect the chemistry of the element. Which of the following factors does not affect the valence shell ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಇಸ್ ನ್ಯೂಕ್ಲಿಯರ್ ಮಾಸ್ ಅಂತ ಇದಲ್ವಾ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ರೈಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ. ವೆರಿ ಈಸಿ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಇಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ CZM ಅಂತ ಕರಿತೀವಿ, SESIUM ಅಂತ. ಕೆಲವರು ಇದನ್ನು ಫ್ರಾನ್ಸಿಯಮ್ ಅಂತಲೂ ಕೂಡ ಕರೀತಾರೆ. ಆಯಿತಾ, CIUM ಅಂತ, ಎರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್. ಬನ್ನಿ ಈಗ ದಿ ಹಾರಿಜಾಂಟಲ್ ರೋ ಇನ್ ಮೆಂಡಿಲೀವ್ ಪೀರಿಯಾಡಿಕ್ ಟೇಬಲ್ ಆರ್ ಕಾಲ್ ಡ್ಯಾಶ್ ಅಂತ ಇದೆ ಮಕ್ಕಳೇ. ಇದಕ್ಕೆ ರೈಟ್ ಆನ್ಸರ್ ಬಂದು ಇದನ್ನು ಸೀರೀಸ್ ಅಂತಲೂ ಕೂಡ ಕರೀತಾರೆ. ಕ್ವಶನ್ ನಂಬರ್ 2. ಆಯಿತಾ, ಇದಕ್ಕೆ ಸೀರೀಸ್ ಅಂತಲೂ ಕೆಲವೊಬ್ಬರು ಹೇಳ್ತಾರೆ, ಹಾಗೂ ಇದನ್ನು ಪೀರಿಯಡ್ಸ್ ಅಂತಲೂ ಕೂಡ ಹೇಳ್ತಾರೆ. ಪೀರಿಯಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಟೋಮಿಕ್ ಮಾಸ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ಆಟೋಮಿಕ್ ಮಾಸ್, MIC ಮಾಸ್, MASS ಅಂತ ಸಿಂಗಲ್. ಅಯನೈಸೇಷನ್ ಎಂಥಾಲ್ಪಿ ಈಸ್ ಆಲ್ವೇಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಪಾಸಿಟಿವ್, ಅಂದರೆ ಈ ರೀತಿ ಬರೀಬೇಕು, POSITIVE. ಕ್ಲಿಯರ್. ನೋಡಿ ವಿದ್ಯಾರ್ಥಿಗಳೇ, ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್. ಯೂನಿಟ್ ಟೆಸ್ಟ್ 1 ಆಗಿಬಿಟ್ಟು ಒಂದು 15 ದಿನ ಆಯಿತು. ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ಈ ಒಂದು ಮೇಲ್ ಐಡಿಗೆ ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಹೆಸರು ಅದರ ಮೇಲೆ ಬರೆದು ಕಳುಹಿಸಿ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್. ಬನ್ನಿ, ಈ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಆಗಿರುತ್ತೆ. ಪಾರ್ಟ್ ಬಿ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಿಮ್ಮ ಏನಂತೀರ ಸರ್, ಅದು
ನಿಮ್ಮ ಮಿಡ್ ಟರ್ಮ್ ಆದಮೇಲೆ ಅದು ಏನದು ಆನ್ಯುವಲ್ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವಂತಹ ಈ ಒಂದು ಮೆಟೀರಿಯಲ್ ಆಗಿರುತ್ತೆ. ದಯವಿಟ್ಟು ಗೋ ಥ್ರೂ ವಿತ್ ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ, ಆಯಿತಾ. ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿದ್ದಾವೆ, ದಯವಿಟ್ಟು ಮಕ್ಕಳೇ, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಏನೇ ಡೌಟ್ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಿಕೊಳ್ಳಿ. ಆಲ್ ದ ಬೆಸ್ಟ್.